ಜೈಲಿಗೆ ದರ್ಶನ್ ಶಿಫ್ಟ್ ಆಗಿ 4 ದಿನ ಆಗಿದೆ. ಈ ಬೆನ್ನಲ್ಲೇ ಅವರನ್ನ ನೋಡ್ಲಿಕ್ಕೆ ಅವರ ಅಭಿಮಾನಿಗಳು ದಾಂಗುಡಿಯನ್ನ ಇಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ನೋಡ್ಲಿಕ್ಕೆ ಫ್ಯಾನ್ಸ್ ಆಗಮನವಾಗ್ತಾ ಇದೆ. ಬಳ್ಳಾರಿ, ಬೆಳಗಾವಿ, ಪಾವಗಡದಿಂದ ಅವರ ಅಭಿಮಾನಿಗಳು ತಂಡೋಪತಂಡವಾಗಿ ಜೈಲಿನ ಬಳಿ ಬರ್ತಾ ಇದ್ದಾರೆ. ದರ್ಶನ್ ಭೇಟಿಗೆ ಅವಕಾಶ ಸಿಗದೆ ನಿರಾಸೆಯಿಂದ ವಾಪಸ್ ಆಗ್ತಾ ಇದ್ದಾರೆ. ಭೇಟಿಗೆ ಅವಕಾಶ ಇಲ್ಲ ಅಂಥೇಳಿ ಅಭಿಮಾನಿಗಳನ್ನ ವಾಪಸ್ ಕಳುಹಿಸ್ತಾ ಇದ್ದಾರೆ ಪೊಲೀಸರು. ಈ ಹಿಂದೆ ಕೂಡ ದರ್ಶನ್ ಅವರನ್ನ ನೋಡಬೇಕು ಅಂಥೇಳಿ ಕೋರ್ಟ್ಗೆ ಬಂದಂತಹ ಸಂದರ್ಭದಲ್ಲಿ, ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯ ಸಂದರ್ಭದಲ್ಲಿ ಫ್ಯಾನ್ಸ್ ಜಮಾಯಿಸ್ತಾ ಇದ್ರು, ಗುಂಪುಗೂಡ್ತಾ ಇದ್ರು. ಈಗ ದರ್ಶನ್ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಪರಪ್ಪನ ಅಗ್ರಹಾರದ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಅಲ್ಲೂ ಕೂಡ ರಾಜ್ಯದ ಮೂಲೆ ಮೂಲೆಯಿಂದ ಅವರ ಅಭಿಮಾನಿಗಳು ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ದರ್ಶನ್ ಅವರನ್ನ ನೋಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತೇಳಿ ಸಿಬ್ಬಂದಿಗಳನ್ನ ಕೇಳ್ಕೊಳ್ತಾ ಇದ್ದಾರೆ. ಬಂದಿದ್ದೀವಿ, ಇಲ್ಲೇ ಕೆಲಸ ಮಾಡ್ತಿರೋದು, ಬಾಸ್ ನೋಡೋಣ ಅಂತ ಬಂದಿದ್ದೀವಿ. ಹೇಳಿದ್ರೆ ಒಳಗೆ ಬಿಡ್ತಾ ಇಲ್ಲ, ಇನ್ನು ವೆಯ್ಟ್ ಮಾಡ್ತಾಯಿದ್ವಿ, ಯಾರು ಬರ್ತಾರೆ ನೋಡೋಣ ಅಂತ. ಇವಾಗ ಏನಿದು ಈ ಕೇಸ್ ಏನಾಗಿದೆಯೋ, ಏನು ಆಗಿದೆಯೋ ಇಲ್ಲ ಏನು ಗೊತ್ತಾಗಿಲ್ಲ ಯಾರಿಗೂ. ಇನ್ನೂ ತನಿಖೆ ನಡೀತಿದೆ. ಅದೇನು ಕೋರ್ಟ್ ಅವ್ರು ಏನು ತೀರ್ಮಾನ ತಗೊಳ್ತಾರೆ ಅದಾಗಲಿ, ಆದರೆ ನಮ್ಮ ಬಾಸು ಮಾಡಿಲ್ಲ ಅಂತ ನನ್ನ ಮನಸ್ಸಲ್ಲಿ ಇದೆ. ಇನ್ನೊಂದು ಬೇಜಾರು ಅನ್ನಿಸ್ತು, ಈ ಟಿ ವಿನಲ್ಲಿ ನೋಡಿದೆ ಬೇಜಾರಾಯಿತು. ನನಗೇನಂತಂದರೆ ಅದರಲ್ಲಿ ಡಿ ಬಾಸ್ ಅವರು ಇಲ್ಲ, ಏನೋ ಆಗಿದೆ, ಅದು ಮ್ಯಾಟ್ರ್ ಏನಾಗಿದೆ ಅಂತ ಗೊತ್ತಾಗಲ್ಲ. ದರ್ಶನ ಅಭಿಮಾನಿ ಸರ್ ನಾವು. ಈ ಜಗ್ಗುದಾದ, ತಿರ್ಗ ಅಂಬರೀಷ, ತಿರ್ಗ ಆಮೇಲೆ ಇನ್ನು ಯಾವ್ಯಾವ ಫಿಲಮ್ಗಳು ಅವೆಲ್ಲ ತುಂಬ ಇಷ್ಟ ಸರ್. ಒಂದು ಮಿಸ್ ಮಾಡ್ದಂಗೆ ನೋಡ್ತೀವಿ ಸರ್ ನಾವು. ರೈತರ ಬಗ್ಗೆ ಎಲ್ಲ ಇದು ಮಾಡ್ತಾನೆ ಅಲ್ಲ ಸರ್, ಅದಕ್ಕೆ ತುಂಬ ಇಷ್ಟ ಸರ್. ಏನು ಅನ್ನಿಸ್ತೈತೆ, ತುಂಬ ಬೇಜಾರಾಗುತ್ತೆ ಸರ್, ಪಾಪ ಅನ್ನಿಸ್ತೈತೆ ಸರ್. ಅದೇ ಸರ್ ನೋಡಿ ಬೇಜಾರಾಗ್ತೀವಿ, ಆಯಿತು ವಾಪಸ್ ಹೋಗ್ತೀವಿ ಸರ್, ಇನ್ನೇನು ಮಾಡೋದು, ಕಾಯಕ್ಕಾಗಲ್ಲ. ನಮಗೂ ಇವರು ಹೀರೋಗು ಅವರು ತೊಗೋತಾರೆ, ಕಡ್ರಿಗೆ ತೊಗೋಬೇಕಿಲ್ಲ. ದುಡ್ಡು ಕೊಟ್ಟು ಬಿಡ್ತಾ ನಾವು ಹೀರೋಗೆ ಯಾಕೆ ಇದು ಮಾಡ್ತಾರೆ ಅಂದರೆ ಇವರು ಈಗ ರೇಣುಕಾ ಸ್ವಾಮಿನ ಇದರಲ್ಲಿ ಇರೋದ್ರಿಂದಾಗಿ ದೊಡ್ಡ ಮಟ್ಟ ಸುದ್ದಿ ಆಗಿತ್ತಿದ್ದಲ್ಲ. ಹಾಂ, ಅಲ್ಲ ಸರ್, ಅವರು ಪದೇ ಡಿ ಬಾಸ್ ಯಾಕೆ ಅವರು ಒಳ್ಳೆ ಇರ್ತಾರೆ, ಇವರು ಚೆನ್ನಾಗಿರ್ತಾರೆ. ಅವರು ಚೆನ್ನಾಗಿಲ್ಲ, ಅವರು ಹೊಟ್ಟೆ ಊರಿ, ಎಲ್ಲರಿಗೂ ಹೊಟ್ಟೆ ಊರಿ ಸರ್. ಏನಕ್ಕೋಸ್ಕರ ಹೊಟ್ಟೆ ಊರಿ? ಅದು ಹೊಟ್ಟೆ ಊರಿ ಏನು ಹೊಟ್ಟೆ ಊರಿ ಯಾಕೆ ಇದು ಮಾಡ್ತಾರೆ? ಡಿ ಬಾಸ್ ಅಂದ್ರೆ ಏನಿದೆ ಸರ್? ಈಗ ಅವ್ರು ನೋಡಕ್ ಬಂದಿದ್ದೀರಿ, ಬಿಡ್ತಿಲ್ಲ. ಇವಾಗ ನಾನು ಹೋಗಲ್ಲ, ಭೇಟಿ ಮಾಡಕ್ಕೆ ಹೋಗ್ತೇನೆ.